ನಿಮಗೂ ಈ ರೀತಿ ಫೀಲ್ ಆಗಿದೆಯಾ? ನಿಮ್ಮಲ್ಲಿ ತುಂಬ ದೊಡ್ಡ ದೊಡ್ಡ ಡ್ರೀಮ್ಸ್ ಇವೆ, ಆದರೆ ಅವುಗಳನ್ನು ನಿಜ ಮಾಡಲು ಬೇಕಾದ ಎನರ್ಜಿ ನಿಮ್ಮಲ್ಲಿ ಇಲ್ಲ. ನೀವು ಅಂದ್ಕೊಳ್ತೀರಿ ನಾಳೆಯಿಂದ ಪಕ್ಕಾ ಸ್ಟಾರ್ಟ್ ಮಾಡ್ತೀನಿ ಅಂತ. ಆದರೆ ಆ ನಾಳೆ ಅನ್ನೋದು ಎಂದಿಗೂ ಬರುವುದೇ ಇಲ್ಲ. ಲೈಫ್ನಲ್ಲಿ ನೀವು ಏನಾದರೂ ದೊಡ್ಡದಾಗಿ ಸಾಧಿಸಬೇಕು ಅಂದ್ಕೋತೀರಾ, ಆದರೆ ಅದನ್ನು ಸ್ಟಾರ್ಟ್ ಮಾಡೋದೇ ನಿಮಗೆ ದೊಡ್ಡ ಕಷ್ಟವಾಗಿರುತ್ತೆ. ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಫಿಟ್ ಆಗಬೇಕು ಅಥವಾ ಹೊಸದಾಗಿ ಏನಾದರೂ ಕಲಿಯಬೇಕು ಅಂದ್ಕೋತೀರಾ, ಆದರೆ ಅವುಗಳ ಬದಲು ಸುಮ್ಮನೆ ಫೋನ್ನಲ್ಲಿ ಸ್ಕ್ರೋಲ್ ಮಾಡುತ್ತಾ ಅಥವಾ ಟಿ ವಿ ನೋಡುತ್ತಾ ಟೈಮ್ ವೇಸ್ಟ್ ಮಾಡ್ತೀರಾ. ಹೀಗೆ ಯಾಕೆ ಆಗುತ್ತೆ? ಇದರ ಅರ್ಥ ನೀವು ತುಂಬ ಲೇಜಿ ಅಂತ ಅಲ್ಲ, ಬದಲಿಗೆ ಆ ಕೆಲಸ ನಿಮಗೆ ತುಂಬ ದೊಡ್ಡದು, ಒಂದು ಬೆಟ್ಟದ ಹಾಗೆ ಕಾಣಿಸುತ್ತೆ. ಯಾವಾಗ ಒಂದು ಕೆಲಸ ಕಷ್ಟ ಅಂತ ಅನಿಸುತ್ತೋ ನಮ್ಮ ಬ್ರೈನ್ ತಕ್ಷಣ ಹೇಳುತ್ತೆ, ಇಷ್ಟೊಂದು ಕಷ್ಟ ಯಾಕೆ ಬೇಕು, ಏನಾದರೂ ಈಸಿ ಕೆಲಸ ಮಾಡೋಣ ಅಂತ. ಆದರೆ ಗುಡ್ ನ್ಯೂಸ್ ಏನಂದರೆ, ಸೋಮಾರಿತನ ಅನ್ನೋದು ಒಂದು ಹ್ಯಾಬಿಟ್, ಮತ್ತು ಯಾವುದೇ ಹ್ಯಾಬಿಟನ್ನು ನಾವು ಬದಲಾಯಿಸಬಹುದು. ಯೋಚನೆ ಮಾಡಿ, ನೀವು ಹಣ ಸೇವ್ ಮಾಡಬೇಕು ಅಂದ್ಕೊಳ್ತೀರಿ, ಆದರೆ ಎಲ್ಲ ಖರ್ಚುಗಳ ನಂತರ ಅದು ಸಾಧ್ಯವಿಲ್ಲ ಎನಿಸುತ್ತೆ. ಅಥವಾ ನೀವು ಹೆಲ್ದಿ ಆಗಿರಬೇಕು ಅಂದ್ಕೋತೀರಾ, ಆದರೆ ಪ್ರತಿದಿನ ರನ್ನಿಂಗ್ ಹೋಗಬೇಕು ಎಂಬ ಯೋಚನೆ ನಿಮ್ಮಲ್ಲಿ ಭಯ ಹುಟ್ಟಿಸುತ್ತೆ. ನಮ್ಮ ಬ್ರೈನ್ ಯಾವಾಗಲೂ ಪೇನ್ನಿಂದ ದೂರ ಮತ್ತು ಕಂಫರ್ಟ್ ಕಡೆಗೆ ಹೋಗಲು ಪ್ರಯತ್ನಿಸುತ್ತೆ. ಆದರೆ ನಿಮ್ಮ ಬ್ರೈನನ್ನು ನೀವು ಚಾಣಾಕ್ಷತನದಿಂದ ಕಂಟ್ರೋಲ್ ಮಾಡಬಹುದು. ಅದಕ್ಕಾಗಿ ಈ 3 ಸ್ಟೆಪ್ಸ್ ಫಾಲೋ ಮಾಡಿ. ಸ್ಟೆಪ್ ನಂಬರ್ 1, ಮೇಕ್ ಇಟ್ ಸ್ಮಾಲ್. ಚಿಕ್ಕದಾಗಿ ಮಾಡಿ. ದೊಡ್ಡ ದೊಡ್ಡ ಗೋಲ್ಸ್ ಕೇಳುವುದಕ್ಕೆ ಭಯ ಅನಿಸಬಹುದು, ಅದಕ್ಕೆ ಯಾವಾಗಲೂ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಉದಾಹರಣೆಗೆ, ನೀವು ಫಿಟ್ ಆಗಬೇಕು ಅಂದ್ಕೊಂಡ್ರೆ ಡೈರೆಕ್ಟಾಗಿ ಜಿಮ್ ಸೇರುವ ಬದಲು ಪ್ರತಿದಿನ ಕೇವಲ 10 ನಿಮಿಷ ನಡೆಯುವುದರಿಂದ ಆರಂಭಿಸಿ. ಚಿಕ್ಕ ಕೆಲಸಗಳು ಈಸಿ ಅಂತ ಅನಿಸುವುದು ಮಾತ್ರವಲ್ಲ, ದೊಡ್ಡ ಗುರಿಗಳನ್ನು ಮುಟ್ಟಲು ಬೇಕಾದ ಕಾನ್ಫಿಡೆನ್ಸನ್ನು ನಿಮ್ಮಲ್ಲಿ ತುಂಬುತ್ತೆ. ಇದನ್ನು ಒಂದು ಬೆಟ್ಟ ಹತ್ತುವ ಹಾಗೆ ಇಮ್ಯಾಜಿನ್ ಮಾಡಿಕೊಳ್ಳಿ. ನೀವು ಡೈರೆಕ್ಟಾಗಿ ಶಿಖರಕ್ಕೆ ಹಾರಲು ಸಾಧ್ಯವಿಲ್ಲ, ಆದರೆ ಒಂದೊಂದೇ ಹೆಜ್ಜೆ ಇಡುತ್ತಾ ಖಂಡಿತ ತಲುಪಬಹುದು. ಸ್ಟೆಪ್ ನಂಬರ್ 2, ಈಸಿ ರೂಟೀನ್ಸ್. ಯಾವಾಗಲೂ ನಿಮ್ಮ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಬೇಡಿ. ನನಗೆ ವಿಲ್ ಪವರ್ ಇಲ್ಲ, ಅದಕ್ಕೆ ನಾನು ಸಕ್ಸಸ್ ಆಗಲಿಲ್ಲ ಎಂದು ಹಲವಾರು ಅಂದ್ಕೊಳ್ತಾರೆ. ಆದರೆ ಸತ್ಯವೇನೆಂದರೆ, ವಿಲ್ ಪವರ್ ಅನ್ನೋದು ಲಿಮಿಟೆಡ್. ಅದು ಒಂದಲ್ಲ ಒಂದು ದಿನ ಖಾಲಿಯಾಗುತ್ತೆ. ಆದರೆ ನೀವು ಒಂದು ರೂಟೀನ್ ಸೆಟ್ ಮಾಡಿಕೊಂಡ್ರೆ ಕೆಲಸ ತಾನಾಗಿ ಆಟೋಮೆಟಿಕ್ಕಾಗಿ ನಡೆಯುತ್ತೆ. ಉದಾಹರಣೆಗೆ, ನೀವು ಬೆಳಗ್ಗೆ ಎಕ್ಸರ್ಸೈಸ್ ಮಾಡಬೇಕೆಂದರೆ ರಾತ್ರಿ ಮಲಗುವ ಮೊದಲೇ ನಿಮ್ಮ ಶೂಸ್ ಮತ್ತು ಬಟ್ಟೆಗಳನ್ನು ಸಿದ್ಧವಾಗಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಅವುಗಳನ್ನು ನೋಡಿದಾಗ ಯಾವುದೇ ಯೋಚನೆ ಮಾಡಲು ಸಮಯವೂ ಇರುವುದಿಲ್ಲ. ನಿಮ್ಮ ಬ್ರೈನ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ರೂಟೀನ್ ಅನ್ನೋದು ಒಂದು ಟ್ರೈನಿಂಗ್ ವೀಲ್ ಇದ್ದ ಹಾಗೆ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಎನಿಸಬಹುದು, ಆದರೆ ಒಮ್ಮೆ ವೇಗ ಸಿಕ್ಕರೆ ಮೊಮೆಂಟಮ್ ಬಿಲ್ಡ್ ಆಗಿ ನಿಮ್ಮನ್ನು ಬಹಳ ವೇಗವಾಗಿ ಮುಂದೆ ಕೊಂಡೊಯ್ಯುತ್ತೆ. ಹಾಗಾದರೆ ನಿಮ್ಮ ಚಿಕ್ಕ ಸ್ಟಾರ್ಟ್ ಯಾವುದು? ಬಹುಶಃ ಪ್ರತಿದಿನ ಬೆಳಗ್ಗೆ ಒಂದು ಚಿಕ್ಕ ಲಿಸ್ಟ್ ಬರೆಯುವುದು, ಅಥವಾ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯುವುದು. ಈ ಚಿಕ್ಕ ಹ್ಯಾಬಿಟ್ ನಿಮಗೆ ಒಂದು ಸ್ಟ್ರಕ್ಚರ್ ನೀಡಿ ಮೊಮೆಂಟಮ್ ಬಿಲ್ಡ್ ಮಾಡಲು ಹೆಲ್ಪ್ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ದ 2 ಮಿನಿಟ್ ರೂಲ್. ಒಂದು ದೊಡ್ಡ ಕೆಲಸವನ್ನು ಮಾಡಲು ನಿಮ್ಮ ಬ್ರೈನ್ ಹಿಂಜರಿಯಬಹುದು. ಅದಕ್ಕೆ ನಿಮ್ಮ ಬ್ರೈನನ್ನು ಸ್ವಲ್ಪ ಮೋಸ ಮಾಡಿ. ಹೀಗೆ ಪ್ರಾಮಿಸ್ ಮಾಡಿಕೊಳ್ಳಿ, ಹೆಚ್ಚು ಸಮಯ ಬೇಡ, ಜಸ್ಟ್ 2 ನಿಮಿಷ ಅಷ್ಟೇ. ಪುಸ್ತಕ ಓದಬೇಕಾ? ಕೇವಲ 1 ಪೇಜ್ ಓದಿ. ರೂಮ್ ಕ್ಲೀನ್ ಮಾಡಬೇಕಾ? ಕೇವಲ ಒಂದು ಕಾರ್ನರ್ ಕ್ಲೀನ್ ಮಾಡಿ. ಒಮ್ಮೆ ನೀವು ಸ್ಟಾರ್ಟ್ ಮಾಡಿದ ಮೇಲೆ ಮೊಮೆಂಟಮ್ ಸಿಗುತ್ತೆ ಮತ್ತು ಮುಂದೆ ಸಾಗೋದು ತುಂಬ ಈಸಿಯಾಗಿ ಬಿಡುತ್ತೆ. ಇದು ಒಂದು ಬೆಟ್ಟದ ಮೇಲಿಂದ ಚೆಂಡನ್ನು ತಳ್ಳಿದ ಹಾಗೆ. ಮೊದಲ ಪುಷ್ ಮಾತ್ರ ಕಷ್ಟ, ಆಮೇಲೆ ಅದು ಆಟೋಮೆಟಿಕಲಿ ಉಳ್ಳಿಕೊಂಡು ಹೋಗುತ್ತೆ. ರಿವಾರ್ಡ್ ಯುವರ್ ಸೆಲ್ಫ್. ಆ 2 ನಿಮಿಷದ ಕೆಲಸ ಮುಗಿದ ತಕ್ಷಣ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿ. ನಿಮ್ಮ ಫೇವ್ರೇಟ್ ಸಾಂಗ್ ಕೇಳುವುದಾಗಿರಬಹುದು, ಅಥವಾ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋದಾಗಿರ್ಬೋದು. ಈ ರಿವಾರ್ಡ್ನಿಂದ ಕೆಲಸವನ್ನು ಪ್ರಾರಂಭಿಸುವುದು ಒಂದು ಸಂತೋಷದ ಅನುಭವವಾಗುತ್ತೆ ಮತ್ತು ಮುಂದೆ ಹೋಗಲು ಎಕ್ಸೈಟ್ಮೆಂಟ್ ಬರುತ್ತೆ. ನಿಮ್ಮ ಕನಸುಗಳನ್ನು ಒಂದು ಫೈರ್ ಎಂದು ಊಹಿಸಿಕೊಳ್ಳಿ. ಸದ್ಯಕ್ಕೆ ಒಂದು ಚಿಕ್ಕ ಸ್ಪಾರ್ಕ್ ಥರ ಇರ್ಬೋದು, ಆದರೆ ನೀವು ಇಡುವ ಪ್ರತಿ ಚಿಕ್ಕ ಹೆಜ್ಜೆ ಆ ಕಿಡಿಗೆ ಫ್ಯೂಯಲ್ ಹಾಕಿದಂತೆ. ಒಂದು ದಿನ ಅದು ದೊಡ್ಡ ಫೈರ್ ಆಗಿ ಉರಿಯುತ್ತೆ. ಹಾಗಾದರೆ ಆ ಫೈರನ್ನು ಹೊತ್ತಿಸಲು ಇಂದು ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಆರಿಸಿಕೊಂಡು ಒಂದು ಚಿಕ್ಕ ಹೆಜ್ಜೆಯನ್ನು ಹಿಂದೆ ಮುಂದಿಡಿ. ನಿಮ್ಮ ಕನಸುಗಳು ನಿಮಗಾಗಿ ವೇಟ್ ಮಾಡುತ್ತಿವೆ. ಹೋಗಿ ಸಾಧಿಸಿ ತೋರಿಸಿ.